ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಟು ಬಿ ಎನ್ ರೋ ದಿಸ್ ಈಸ್ ಚರಣ್. ನಾವು ಗುರುವಾರ ಅನಾಲಿಸಿಸ್ ಮಾಡಿದ್ವಿ ಫ್ರೈಡೇದು. ಅದ್ರ ಟೆಲಿಗ್ರಾಮಲ್ಲಿ ಅಪ್ಲೋಡ್ ಮಾಡಿದ್ದೆ. ಓಕೆ, ಅನಾಲಿಸಿಸ್ ಲೆವೆಲ್ಸ್ ಏನು ಚೇಂಜ್ ಮಾಡಿಲ್ಲ, ಸೇಮ್ ಇದೆ. ಮಾರ್ಕೆಟ್ ಓಪನ್ ಆಗಿ ಕರೆಕ್ಷನ್ ಬಂದಮೇಲೆ ಬೈ ಮಾಡ್ಕೊಳ್ಳಿ ಅಂತ. ಓಕೆ, ಇದು ತುಂಬ ಪರ್ಫೆಕ್ಟಾಗಿ ವರ್ಕ್ ಆಗಿದೆ. ಇದಕ್ಕೆ ಸಂಬಂಧಪಟ್ಟಿದ್ದು ಸ್ಕ್ರೀನ್ಶಾಟ್ ಕೂಡ ನೀವು ನೋಡಿರ್ತೀರ, ಟೆಲಿಗ್ರಾಮಲ್ಲಿ ಇರ್ತದೆ. ಓಕೆ, ಅದು ತೋರಿಸ್ತೀನಿ ಬೇಕಾದರೆ. ಆಮೇಲೆ ಫ್ರೈಡೆ ಅನಾಲಿಸಿಸ್ ಮಾಡಿಲ್ಲ, ಇವತ್ತಿನ ಮಾಡಿಲ್ಲ, ಇಂಟ್ರೆಸ್ಟ್ ಇರಲಿಲ್ಲ, ಮಾಡಿಲ್ಲ ನಾನು. ಓಕೆ, ಇವಾಗ ನಾಳೆ ಏನು ಮಾಡಬೇಕು, ನಾಳೆ ನೋಡ್ಕೊಳ್ಳಿ. ಪ್ಲಸ್ ಇವತ್ತು ಏನೇನು ಅಪ್ಡೇಟ್ಸ್ ಇತ್ತು ಕೂಡ ನೋಡ್ತೀನಿ. ನಾನು ಟೆಲಿಗ್ರಾಮಲ್ಲಿ ಇವತ್ತು ಏನೇನು ಅಪ್ಡೇಟ್ಸ್ ಕೊಟ್ಟಿದ್ದೆ, ವರ್ಕ್ ಆಗಿದೆ ಇಲ್ಲ ನೋಡೋಣ. ನಾಳೆ ಇದ್ರ ಮೇಲೆ ಒಂದು ಕ್ಯಾಂಡಲ್ ಕ್ಲೋಸ್ ಆಗಿ ರೀಟ್ರೆಸ್ ಮಾಡಿದರೆ ಹೈ ಕ್ರಾಸ್ ಆಗುವಾಗ ನಿಮ್ಮ ಅನಾಲಿಸಿಸ್ ಪ್ರಕಾರ ಬೈಯಿಂಗ್ ಪ್ಲ್ಯಾನ್ ಮಾಡ್ಬೋದು. ಇದ್ರ ಕೆಳಗಡೆ ಒಂದು ಕ್ಯಾಂಡಲ್ ಕ್ಲೋಸ್ ಆದರೆ ಇದು ಲೋ ಬ್ರೇಕ್ ಆಗುವಾಗ 50% ಕ್ವಾಂಟಿಟಿಯಲ್ಲಿ ಸೆಲ್ಲಿಂಗ್ ಪ್ಲ್ಯಾನ್ ಮಾಡ್ಕೋಬೋದು. ಸಿಂಪಲ್. ಓಕೆ, ಇದ್ರ ಮಧ್ಯದಲ್ಲಿ ನಾವೇನು ಟ್ರೇಡ್ ಮಾಡಲ್ಲ. ಇದರಲ್ಲಿ ಏನು ಟ್ರೇಡ್ ಮಾಡಲ್ಲ ನಾವು. ಇದ್ರ ಮೇಲೆ ಬೈಯಿಂಗ್ ಕಡೆ ಪ್ಲ್ಯಾನ್ ಮಾಡ್ತೀವಿ, ಇದ್ರ ಕೆಳಗಡೆ ಸೆಲ್ಲಿಂಗ್ ಕಡೆ 50% ಪ್ಲ್ಯಾನ್ ಮಾಡ್ತೀವಿ. ಓಕೆ, ಇಲ್ಲಿಗೆ ಬಂದಮೇಲೆ ಮತ್ತೆ ಇಲ್ಲಿ 50 ಮಿನಿಟ್ಸ್ ಯೂಸ್ ಮಾಡಿ ಬೈಯಿಂಗ್ ಮಾಡಬೇಕಾ ಸೆಲ್ಲಿಂಗ್ ಮಾಡ್ಬೇಕು, ಲೈವಲ್ಲಿ ನೋಡ್ಕೊಳ್ಳೋಣ. ಫಸ್ಟ್ ಟ್ರೇಡ್ ಇದ್ರ ಮೇಲೆ ಬೈಯಿಂಗ್, ಇದ್ರ ಕೆಳಗಡೆ ಸೆಲ್ಲಿಂಗ್. ಓಕೆ, ಇದು ನಿಫ್ಟಿ ಲೆವೆಲ್ಸ್, ಬ್ಯಾಂಕ್ ನಿಫ್ಟಿ ಕೂಡ ನೋಡ್ಕೊಳ್ಳಿ. ಇದ್ರ ಮೇಲೆ ಬೈಯಿಂಗ್ ಪ್ಲ್ಯಾನ್ ಮಾಡ್ತೀವಿ, ಇದ್ರ ಕೆಳಗಡೆ ಸೆಲ್ಲಿಂಗ್ ಪ್ಲ್ಯಾನ್ ಮಾಡ್ತೀವಿ. ಇದ್ರ ಮಧ್ಯೆ ಏನು ಟ್ರೇಡ್ ಮಾಡಲ್ಲ. ಓಕೆ, ಸೆಲ್ಲಿಂಗ್ ಅಂದರೆ 50% ಕ್ವಾಂಟಿಟಿ. ಇದು ಮಿಡ್ ಸಪೋರ್ಟ್ ಫಸ್ಟ್ ಟಾರ್ಗೆಟ್. ಇಲ್ಲಿ ಹಾಲ್ಟ್ ಆಗಿ ಮತ್ತೆ ಬ್ರೇಕ್ ಆದರೆ ಮತ್ತೆ ಕಂಟಿನ್ಯೂ ಮಾಡ್ತೀವಿ. ಇನ್ ಕೇಸ್ ಬ್ರೇಕ್ ಆಗಿಲ್ಲ ಅಂದರೆ ನಮ್ಮ ಪ್ಯಾಟರ್ನ್ ಪ್ರಕಾರ ಇಲ್ಲಿಂದ ರಿವರ್ಸಲ್ ಬಂದರೆ ಬೈಯಿಂಗ್ ಪ್ಲ್ಯಾನ್ ಮಾಡ್ಕೊಳ್ತೀವಿ. ಓಕೆ, ಇದು ಯಾವುದೇ ರೀತಿಯ ಬೈ ಆ್ಯಂಡ್ ಸೆಲ್ ರೆಕಮೆಂಡೇಷನ್ಸ್ ಇಲ್ಲ. ದಿಸ್ ಈಸ್ ಆಲ್ ಓನ್ಲಿ ಎಜುಕೇಷನಲ್ ಪರ್ಪಸ್. ನಿಮ್ಮ ಅನಾಲಿಸಿಸ್ಗೆ ಏನಾದ್ರು ಹೆಲ್ಪ್ ಆದರೆ ನೋಡ್ಕೊಳ್ಳಿ, ಇಲ್ಲಾಂದರೆ ನೋ ಪ್ರಾಬ್ಲಮ್. ಓಕೆ, ಇವಾಗ ಟೆಲಿಗ್ರಾಮಲ್ಲಿ ಏನೇನು ಮಾಡಿದ್ವಿ ನೋಡೋಣ. ಇವತ್ತು ಇದು ನಾನು ನಿನ್ನದು. ಓಕೆ, ಇದು ಜುಲೈ 7ನೇ ತಾರೀಕು ಇವತ್ತಿಂದಿದು. ಫ್ಲಾಟ್ ಓಪನ್ ಆಗುತ್ತೆ. ಓಕೆ, ಇದ್ರ ಮೇಲೆ ಬೈಯಿಂಗ್, ಇದ್ರ ಕೆಳಗಡೆ ಸೆಲ್ಲಿಂಗ್. ಬೆಳಿಗ್ಗೆನ ಅಪ್ಡೇಟ್ ಮಾಡಿದ್ದೆ 7:30. ಓಕೆ, ಇವಾಗ ನೀವು ನೋಡ್ತಾರೆ ಚಾರ್ಟ್ ಏನು ಇವಾಗ ಬರ್ಕೊಂಡಿರೋದಲ್ಲ, ಅದು ಬೆಳಿಗ್ಗೆ ಬರ್ದಾಕಿರೋದು. ಇಲ್ಲಿ ನೋಡ್ಕೋಬೋದು ನೀವು. ಟೈಮ್ 7:39. ಆ ಸ್ಕ್ರೀನ್ಶಾಟ್ ಟೆಲಿಗ್ರಾಮಲ್ಲಿ ಗೊತ್ತಿರ್ತದೆ. 7:27ಗೆ ಅಪ್ಡೇಟ್ ಆಗೋಗಿತ್ತಿದ್ದು. ಇದರಲ್ಲಿ ಟೈಮ್ ನೋಡ್ಕೋಬೋದು ನೀವು. ಓಕೆ, ನೆಕ್ಸ್ಟ್ 15 ನಿಮಿಷ ಟೈಮ್ ಫ್ರೇಮ್ ಮಾತ್ರ ಯೂಸ್ ಮಾಡಿ ಅಂತ ಹೇಳಿದ್ದೆ ಬೆಳಗ್ಗೆನೆ. ಅದಾದಮೇಲೆ ಮತ್ತೆ ಒಂದು ಚಾರ್ಟ್ ಪೋಸ್ಟ್ ಮಾಡಿದ್ದೆ. ಇದ್ರ ಕೆಳಗಡೆ ಇದ್ರ ಮೇಲೆ ಟ್ರೇಡ್ ತೊಗೋಬೋದು, ಇದ್ರ ಸೆಂಟ್ರಲ್ಲಿ ಟ್ರೇಡ್ ಮಾಡಬಾರ್ದು ಅಂತ. ಓಕೆ, ಅದು ಹೆಂಗೆ ವರ್ಕ್ ಆಗಿದೆ ಅಂತ ನೋಡಿ. ಅಲ್ಲಿ ಕ್ಲಿಯರಾಗಿ ಮೆನ್ಷನ್ನು ಮಾಡಿದ್ದೆ, ಮಾರ್ಕೆಟ್ ಹೈ ಆ್ಯಂಡ್ ಲೋ ಬ್ರೇಕ್ ಆಗೋವರೆಗೂ ವೆಯ್ಟ್ ಮಾಡಿ. ಓಕೆ, ಅದ್ರ ಸೆಂಟ್ರಲ್ ಟ್ರೇಡ್ ಮಾಡಿಬಿಡಿ ಅಂತ. ನಾನು ಪಿ ಕಾಲ್ ಕೊಟ್ಟಿದ್ದೆ, ಅದು ಟಾರ್ಗೆಟ್ ಬಂದಿದೆ, ಅದು ಬಿಟ್ಬಿಡಿ. ಇದು ಅಪ್ಡೇಟ್ ಮಾಡಿರೋದು ಇಲ್ಲಿ ನೋಡಿದ್ದೆ. ಸಾರಿ, ಇದು ತೋರಿಸಿರೋದು ಮಾರ್ಕೆಟ್ ಹೈ ಆ್ಯಂಡ್ ಲೋ ಬ್ರೇಕ್ ವೆಯ್ಟ್ ಮಾಡಿ, ಮಾರ್ಕ್ ಮಾಡ್ಕೊಂಡು ವೆಯ್ಟ್ ಮಾಡಿ. ಅದ್ರ ಹೈ ಲೋ ಬ್ರೇಕ್ ಆಗೋವರೆಗೂ ಟ್ರೇಡ್ ಮಾಡಬೇಡಿ ಅಂತ. ದಿಸ್ ಈಸ್ ದ ರಿಸಲ್ಟ್. ಇದು ಹೈ, ಇದು ಲೋ, ಇದು ಬ್ರೇಕ್ ಆಗೋವರೆಗೂ ಟ್ರೇಡ್ ಮಾಡಬೇಡಿ ಅಂತ ಚಾರ್ಟ್ ಬರ್ದಾಕಿದ್ದೆ. ಇದ್ರ ಒಳಗಡೆ ನೀವು ಬರ್ದಾಕಿದ್ರೆ ಕೂಡ ನಾವು ಮಾಡಿದ್ದೀವಿ ಅನ್ನೋರು ಯಾರಾದರೂ ಇದ್ರ ಒಳಗಡೆ ಇಲ್ಲಿ ಟ್ರೇಡ್ ಮಾಡಿದರೆ, ದಿಸ್ ಈಸ್ ಮೈ ವಾಟ್ಸಪ್ ನಂಬರ್, ನೀವು ನಿಮ್ಮ ಸ್ಕ್ರೀನ್ಶಾಟಿಗೆ. ಓಕೆ, ಅದು ಬ್ಯಾಂಕ್ ನಿಫ್ಟಿಯಲ್ಲಿ ವರ್ಕ್ ಆಗಿರೋದು, ಇದು ನಿಫ್ಟಿಯಲ್ಲಿ ವರ್ಕ್ ಆಗಿರೋದು. ಓಕೆ, ಡೇ ಲೋ ಡೇ ಹೈ ಮಾರ್ಕ್ ಮಾಡ್ಕೊಳ್ಳಿ. ಇದ್ರ ಬೈ ಲೋ ಬ್ರೇಕ್ ಆಗೋವರೆಗೂ ಮಾಡಬೇಡಿ ಅಂತ ಹೇಳಿದ್ದೆ. ಯಾರಾದರೂ ಮಾಡಿದರೆ ನೋಡಿ ಏನು ಮಾಡಿರ್ತೀರ. ರೆಡ್ ಕಲರ್ ಅಲ್ಲ, ಗ್ರೀನ್ ಕಲರ್ ಅಂತ ಹೇಳ್ತಾ ಇರೋದು. ಓಕೆ, ಇವಾಗ ಇದು ನಾಳೆ ಅನಾಲಿಸಿಸ್, ನಾಳೆ ಲೆವೆಲ್ಸ್ ಇವು. ಇದನ್ನು ಫಾಲೋ ಮಾಡಿ. ನೀವು ಪ್ರಾಫಿಟ್ ಮಾಡಿಕೊಂಡ್ರು ನಮಗೇನು ಸಂಬಂಧ ಇಲ್ಲ, ನೀವು ಲಾಸ್ ಮಾಡಿಕೊಂಡ್ರು ನಮಗೇನು ಸಂಬಂಧ ಇಲ್ಲ. ನಾವು ಹೇಳ್ತಾ ಇರೋದ್ರಲ್ಲಿ ಎಜುಕೇಷನಲ್ ಪರ್ಪಸ್. ಓಕೆ, ನಿಮ್ಮ ಅನಾಲಿಸಿಸ್ ಏನಾದರೂ ಹೆಲ್ಪ್ ಆದರೆ ಯೂಸ್ ಮಾಡ್ಕೊಳ್ಳಿ, ಇಲ್ಲಾಂದರೆ ನೋ ಪ್ರಾಬ್ಲಮ್. ಹೊಸಬ್ರು ಯಾರಾದರೂ ನೋಡ್ತಾ ಇದ್ದರೆ ಪ್ರೊಫೈಲ್ ಮೇಲೆ ಟ್ಯಾಪ್ ಮಾಡಿ, ಟೆಲಿಗ್ರಾಮ್ ಲಿಂಕ್ ಬರುತ್ತೆ, ಜಾಯ್ನ್ ಆಗಿ. ಈ ಥರ ಏನಾದರೂ ಅಪ್ಡೇಟ್ಸ್ ಇದ್ದರೆ ನಾನು ಲೈವಲ್ಲಿ ಕೊಡ್ತೀನಿ, ಹೆಲ್ಪ್ ಆಗುತ್ತೆ. ಓಕೆ, ಆರ್ ಎನಿ ಎನ್ಕ್ವೈರೀಸ್ ಇಲ್ಲ ನಂಬರ್ ಬರ್ತದೆ ನೋಡಿ, ನಂಬರ್ಗೆ ಕಾಲ್ ಮಾಡಿ ಕೇಳ್ಕೊಳ್ಳಿ. ಓಕೆ, ಥ್ಯಾಂಕ್ ಯು ವೆರಿ ಮಚ್. ಸಿಗೋಣ ನಾಳೆ. ಬಾಯ್.